ಭದ್ರಾವತಿಯ ಮಹಿಳಾ ಅಧಿಕಾರಿಗೆ ನಿಂದನೆ ಮಾಡಿದ ಪ್ರಕರಣ ಶಿವಮೊಗ್ಗದಲ್ಲಿ ತೀವ್ರತೆಯನ್ನ ಪಡೆದಿದೆ. ಇಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಶಿವಮೊಗ್ಗಕ್ಕೆ ಎಂಟ್ರಿ ಕೊಟ್ಟಿದ್ದರು. ಜೆಡಿಎಸ್ ಕಾರ್ಯಕರ್ತರ ಜೊತೆ ಬೀದಿಗಿಳಿದ ಅವರು ಪ್ರತಿಭಟನೆ ಮಾಡುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರವನ್ನ ಕೂಗಿದರು. ಶಾಸಕನ ಪುತ್ರನನ್ನ ಬಂಧಿಸದೆ ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಶಿವಮೊಗ್ಗ ಗ್ರಾಮಾಂತರ ಶಾಸಕಿ ಶಾರದಾ ಪೂರ್ಯ ನಾಯ್ಕ್ ಸೇರಿದಂತೆ ಜೆಡಿಎಸ್ನ ಪ್ರಮುಖರು ಭಾಗಿಯಾಗಿದ್ದರು. ಸರ್ಕಾರದ ವಿರುದ್ಧ ಘೋಷಣೆಯನ್ನ ಹಾಕಿ ಸರ್ಕಾರದಲ್ಲಿ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲವೆಂದು ತಮ್ಮ ಆಕ್ರೋಶವನ್ನ ಹೊರಹಾಕಿದರು. ಕೂಡಲೇ ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕಿದ ಶಾಸಕ ಪುತ್ರ ಬಸವೇಶನನ್ನ ಬಂಧಿಸುವಂತೆ ಒತ್ತಾಯಿಸಿದರು. ಭದ್ರಾವತಿಯ ಮಹಿಳಾ ಅಧಿಕಾರಿಗೆ ನಿಂದನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗದಲ್ಲಿ ತೀವ್ರತೆಯನ್ನ ಇದು ಪಡೆದುಕೊಂಡಿದೆ. ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಇಂದು ಶಿವಮೊಗ್ಗಕ್ಕೆ ಬಂದಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರ ಜೊತೆ ಬೀದಿಗಿಳಿದ ಅವರು ಪ್ರತಿಭಟನೆಯನ್ನ ಮಾಡುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರವನ್ನ ಕೂಗಿದರು. ಸರ್ಕಾರದ ವಿರುದ್ಧ ಘೋಷಣೆಯನ್ನ ಹಾಕೋದ್ರ ಜೊತೆಗೆ ಸರ್ಕಾರದಲ್ಲಿ ಅಧಿಕಾರಿಗಳಿಗೆ ರಕ್ಷಣೆಯೇ ಇಲ್ಲವೆಂದು ತಮ್ಮ ಆಕ್ರೋಶವನ್ನು ಸಹ ಹೊರಹಾಕಿದ್ದಾರೆ. ಕೂಡಲೇ ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕಿದ ಆ ಶಾಸಕ ಪುತ್ರ ಬಸವೇಶನನ್ನ ಬಂಧಿಸುವಂತೆ ಒತ್ತಾಯಿಸಿದ್ದಾರೆ. ಹಿಂದೆ ಬರ್ತಾವಣ್ಣ, ನೀವು ಇಲ್ಲಿ ಫೋಟೋ ಕೊಡಬೇಕ ಬೇಡಲ್ಲ. 15 ವರ್ಷದ 2015 ಹಿಂದೆ ಗ್ರಾಂಟ್ ಆಗಿದ್ರೆ ತೊಂದರೆ ಕೊಡಬೇಡಿ ಅಂತೇಳಿ ಯುವ ಕ್ಷೇತ್ರದಲ್ಲಿ ಇಡೀ ಊರೂರೇ ಒಪ್ಪಿಸ್ತಾರೆ. ನಮ್ಮ ಶಾಸಕರಾಗಿರುವಂತ ಅವರಿಗೆ ದಯಮಾಡಿ ಇನ್ನೊಂದು ಸಾಗುವಳಿ ಚೀಟಿ ಕೊಟ್ಟಿ 30 ವರ್ಷ ಆಗಿದೆ. ಪಟ್ಟ ಕೊಟ್ಟೇರೆ, ಸಾಗುವಳಿ ಕೊಟ್ಟೇರೆ, ಪ್ರಾಸ್ತಾವಿಕ ನೋಟುಗಳನ್ನ ಹೇಳಿ ನಾನು ಮಾತನಾಡ್ತೇನೆ. 59 ಯುವ ಕ್ಷೇತ್ರದ ಬೆಳ್ಳಿಗೆರೆ, ದೊಡ್ಡೇರಿ ಎಲ್ಲ ಕಡೆ